ಪೂರಿ ಜಗನ್ನಾಥ ದೇವಾಲಯ ಅದೆಷ್ಟೋ ಅಚ್ಚರಿಗಳನ್ನ ಹೊಂದಿದೆ. ಇವತ್ತಿಗೂ ಕೂಡ ಸೈನ್ಸ್ ಅಥವಾ ಸೈಂಟಿಫಿಕಲಿ ಅದನ್ನು ಯಾರೂ ಕೂಡ ಅದು ಈ ಥರ ಆ ಥರ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ. ಮೊದಲನೇದು, ಗೋಪುರದ ಮೇಲಿರುವಂಥ ಧ್ವಜ. ಗಾಳಿ ಯಾವುದೇ ದಿಕ್ಕಿಗೆ ಬೀಸಲಿ, ಅದರ ಗಾಳಿಯ ಆಪೋಸಿಟ್ ದಿಕ್ಕಿಗೆ ಆ ಧ್ವಜ ಯಾವತ್ತೂ ಕೂಡ ಹಾರಾಡ್ತಾ ಇರುತ್ತೆ. ಎರಡನೇದು, ಗೋಪುರದ ಮೇಲಿರುವಂಥ ಸುದರ್ಶನ ಚಕ್ರ. ದೇವಸ್ಥಾನದ ಸುತ್ತ ಯಾವುದೇ ದಿಕ್ಕಿಂದ ನೀವು ನಿಂತ್ಕೊಂಡು ನೋಡ್ರೂ ಕೂಡ ಆ ಒಂದು ಸುದರ್ಶನ ಚಕ್ರ ನಿಮ್ಮ ಕಡೆನೇ ಫೇಸಿಂಗಲ್ಲಿರುತ್ತೆ. ಹೇಗೆ ಗೊತ್ತಿಲ್ಲ. ಮೂರನೇದು, ಈ ಒಂದು ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಎಷ್ಟೇ ಪ್ರಸಾದ ಮಾಡಲಿ, ಅದು 2,000 ಜನ ಭಕ್ತರಿರಲಿ ಅಥವಾ ಒಂದು 2 ಲಕ್ಷ ಜನ ಭಕ್ತರಿರಲಿ, ಕರೆಕ್ಟಾಗಿ ಪ್ರಸಾದ ಖಾಲಿ ಆಗತ್ತೆ. ಹೇಗೆ ಗೊತ್ತಿಲ್ಲ. ಈ ಒಂದು ದೇವಸ್ಥಾನದ ಗೋಪುರದ ನೆರಳೇನಿದೆ ಅದು ಯಾವತ್ತೂ ಕೂಡ ಭೂಮಿ ಮೇಲೆ ಬೀಳೋದೇ ಇಲ್ಲ. ಈ ದೇವಸ್ಥಾನದ ಗೋಪುರದ ಮೇಲೆ ಇವತ್ತಿಗೂ ಕೂಡ ಯಾವುದೇ ಪಕ್ಷಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಏರೋಪ್ಲೇನ್ ಅಥವಾ ಹೆಲಿಕಾಪ್ಟರ್ ಆಗಿರ್ಬೋದು ಯಾವುದು ಕೂಡ ಹಾರೋಡಲ್ಲ. ದೇವಸ್ಥಾನದ ದ್ವಾರ ತನಕ ಹೋಗಬೇಕಾದ್ರೆ ನಮಗೆ ಕೇಳುವಂಥ ಸಮುದ್ರದ ಅಲೆಗಳ ಸದ್ದು ದೇವಸ್ಥಾನದ ಒಳಗೆ ಹೋದ ನಂತರ ಸ್ವಲ್ಪ ಕೂಡ ಕೇಳಲ್ಲ. ಆ್ಯಂಡ್ ಈ ಪೂರಿ ಜಗನ್ನಾಥ ದೇವಾಲಯದ ರಥಯಾತ್ರೆ ಏನಿದೆ, ಈ ರಥಯಾತ್ರೆಯ 15 ದಿನ ಮುಂಚೆ ದೇವರಿಗೆ ಹುಷಾರಿರಲ್ಲ ಅಂತ. ಹಾಗಾಗಿ ನಮ್ಮ ಕೆಲವೊಂದು ಹರ್ಬ್ಸ್ ಅಥವಾ ಏನಿರುತ್ತೆ, ಈ ಗಿಡಮೂಲಿಕೆಗಳಿಂದ ದೇವರನ್ನ ಹುಷಾರು ಮಾಡಿ ನಂತರ ದೇವರನ್ನ ದೇವಸ್ಥಾನದಿಂದ ಆಚೆ ಕರ್ಕೊಂಬರೋದು ಅಂತ ಒಂದು ಪದ್ಧತಿ. ಇವತ್ತಿಗೂ ಕೂಡ ಪ್ರತಿ 12 ವರ್ಷಕ್ಕಿಂತ 19 ವರ್ಷಕ್ಕೆ ಒಂದ್ಸತಿ ಇಲ್ಲಿನ ದೇವಾಲಯದ ದೇವರ ವಿಗ್ರಹಗಳನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಇವತ್ತಿಗೂ ಕೂಡ ನಿಗೂಢವಾಗಿದೆ. ಇದಿಷ್ಟು ಪೂರಿ ಜಗನ್ನಾಥ ದೇವಸ್ಥಾನದ ಒಂದು ನಿಗೂಢ ವಿಷಯಗಳು. ಇವತ್ತಿಗೂ ಕೂಡ ಎಷ್ಟೋ ಜನ ಸೈಂಟಿಸ್ಟ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅವರಿಗೆಲ್ಲ ಒಂದು ದೊಡ್ಡ ಕ್ವಶನ್ ಆಗೇ ಉಳಿದಿದೆ. ಈ ಥರದ ಇನ್ನಷ್ಟು ವಿಷಯಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಿ ಥರ್ಡ್ ಯೂಟ್ಯೂಬ್ ಬ್ಲಾಗ್ ಆ್ಯಂಡ್ ಈ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ.